ನಾವೆಲ್ಲರೂ ಒಟ್ಟಾಗಿದ್ದೇವೆ. ನಾವೆಲ್ಲರೂ JDS ಮತ್ತು BJP ಏನು ಲೋಕಸಭಾ ಕ್ಷೇತ್ರ ಇದೆ 28 ಕ್ಷೇತ್ರಗಳನ್ನು ನಾವು ಗೆಲ್ಲುವ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಕುಮಾರಣ್ಣವರ ನೇತೃತ್ವದಲ್ಲಿ, ದೇವೇಗೌಡರ ನೇತೃತ್ವದಲ್ಲಿ, BJP ನೇತೃತ್ವದಲ್ಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣನವರ ಹುಟ್ಟುಹಬ್ಬ ಇವತ್ತು ಆಚರಿಸ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಆ ಭಗವಂತ ಚಾಮುಂಡೇಶ್ವರಿ ಚೌಡೇಶ್ವರಿ ಅವರಿಗೆ ಇನ್ನೂ 100 ವರ್ಷ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ. ಹೌದು, ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಯಾರೋ ಒಬ್ಬಿಬ್ಬರು ಮಾತ್ರ ರಾಗ ಎಳೆದಿದ್ದಾರೆ, ಗೊತ್ತಾಯ್ತಾ? ಆ ರಾಗ ಎಲ್ಲಿಗೂ ನರಿ ಕೂಗು ಗಿರಿ ಮುಟ್ಟಲ್ಲ ಅಂತೀವಲ್ಲ, ಹಾಗೆ ಎಲ್ಲೂ ಏನೂ ಆಗೋದಿಲ್ಲ. ನಾವೆಲ್ಲರೂ ಒಟ್ಟಾಗಿದ್ದೇವೆ. ನಾವೆಲ್ಲರೂ JDS ಮತ್ತು BJP ಏನು ಲೋಕಸಭಾ ಕ್ಷೇತ್ರ ಇದೆ 28 ಕ್ಷೇತ್ರಗಳನ್ನು ನಾವು ಗೆಲ್ಲುವ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಕುಮಾರಣ್ಣವರ ನೇತೃತ್ವದಲ್ಲಿ, ದೇವೇಗೌಡರ ನೇತೃತ್ವದಲ್ಲಿ, BJP ನೇತೃತ್ವದಲ್ಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಮತ್ತೇನಾದರೂ ಇದ್ರೆ ಹೌದು 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 ಅದೆಲ್ಲ ಸರಿ ಹೋಗ್ತದೆ. ಒಂದಿಬ್ಬರೇ ಗಂಡ ಹೆಂಡತಿ ಇದ್ರೆ ಅವಳು 4 ಸರಿ ಕಿತ್ತಾಡಿರ್ತಾಳೆ, ಇವನು 10 ಸರಿ ಕಿತ್ತಾಡಿರ್ತಾನೆ. ನಮ್ಮದು ಒಂದು ಪಕ್ಷ ಕರಾವರಿ ಜನ ಇರ್ತೀವಿ. ಯೋಗ್ಯತಾನುಸಾರ ಅವರವ್ರ ಯೋಗ್ಯತೆಗಳಿಗೆ ಅನುಸಾರವಾಗಿ ಒಬ್ಬ ವ್ಯಕ್ತಿಗಳಿರ್ತಾರೆ. ಒಬ್ಬ 6 ಅಡಿ ಇರ್ತಾನೆ, ಇನ್ನೊಬ್ಬ 3 ಅಡಿ ಇರ್ತಾನೆ, ಒಬ್ಬ 150 kg ಇರ್ತಾನೆ, ಇನ್ನೊಬ್ಬ 50 kg ಇರ್ತಾನೆ. ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ವ್ಯಕ್ತಿತ್ವದಲ್ಲಿ ತರಹೇವಾರಿ ಇರ್ತವೆ. ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ಬರೋ ಸಹಜ. ದೊಡ್ಡವರು ಕೂತ್ಕೊಂಡು ಪಟೇಲ್ಕೆ ಮಾಡಿದ್ರೆ ಅಂದರೆ ಬಿಗಿ ತಗೊಂಡ್ರು ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗದೆ ಇರೋಂಥದ್ದು ಏನೂ ಇಲ್ಲ. ಯಾರ ಮನೆಯಲ್ಲಿ ಯಾರು ಆಸ್ತಿಗಳನ್ನ ಯಾರು ತೋರಿಸ್ತಾ ಇಲ್ಲ. ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ಸರಿ ಹೋಗ್ತದೆ. ಅಧ್ಯಕ್ಷ ಎಲ್ಲ ಹೋಗಿದೆ ಪಾಪ. ನಿನ್ನೆ 12 ಗಂಟೆಗೆ ಸಿಕ್ಕಿದ್ದು ನಮ್ಮ ಅಧ್ಯಕ್ಷ. ಎಲ್ಲ ಹೋಗಿರ್ಬೇಕು, ಅವ್ರಿಗೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಕಸ್ಮಾತ್ ಏನಿದ್ರೆ ಅವ್ರಿಗೂ ಸರಿ ಹೋಗುತ್ತೆ. ಏನು ತಲೆ ಇನ್ನೇನು ಬೇಕು? ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಣ್ಣನವರ ಹುಟ್ಟುಹಬ್ಬ ಜನ್ಮದಿನದ ಒಂದು ಇವತ್ತು ಆಚರಿಸ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ನಮ್ಮ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರೂ ಸೇರಿಕೊಂಡು ಅವರವ್ರ ಭಾಗದಲ್ಲಿ ಅವರವ್ರ ಅನುಕೂಲವಾಗಿ ಆಚರಿಸ್ತಾರೆ. ಯಾಕೆಂದರೆ ಅಧಿಕಾರ ಇದ್ದಾಗ ಸಾವಿರಾರು ಜನ ಇರ್ತಾರೆ. ಸಾವಿರಾರು ಜನ ಬಂದು ಅಧಿಕಾರಕ್ಕೋಸ್ಕರ ಬಂದು ಹೋಗುವಂಥವ್ರು ಇರ್ತಾರೆ. ಆದರೆ ನಮ್ಮ ಕುಮಾರಣ್ಣಗೋಸ್ಕರ ಕಾರ್ಯಕರ್ತರು ಅಧಿಕಾರಕ್ಕೋಸ್ಕರ ಕಾಯ್ತಾ ಇಲ್ಲ. ಇಲ್ಲಿರೋರೆಲ್ಲ ನಿಷ್ಠಾವಂತ ಕಾರ್ಯಕರ್ತರು. ಅವ್ರು ಏನೇ ಕೊಟ್ಟಿರಲಿ, ಏನೇ ಬಿಟ್ಟಿರಲಿ, ಅದು ದೇವೇಗೌಡರು ಕುಮಾರಣ್ಣ ಬೇಕು ಅಂತ ನಾವು ಎನಿ ಟೈಮ್ ಯಾವಾಗಲೂ ಈ 24/7 ಅಂತ ನೀವೇನು ಮೀಡಿಯಾದಲ್ಲಿ ಕರಿತೀರೋ ಆ ಥರ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ನಾವು ದುಡ್ಡು ಆವೇಶಕ್ಕೆಲ್ಲ ಬಲಿಯಾಗುವಂಥವ್ರೆಲ್ಲ ಕಾರ್ಯಕರ್ತರಲ್ಲ. ನಮ್ಮ JDS ಪಕ್ಷದಲ್ಲಿರೋಂಥ ನಿಷ್ಠಾವಂತ ಕಾರ್ಯಕರ್ತರೆಲ್ಲ. ಹಂಗಾಗಿ ಇವತ್ತು ಅವ್ರಿಗೆ ಹುಟ್ಟುಹಬ್ಬ ಇದೆ. ಆ ಭಗವಂತ ಚಾಮುಂಡೇಶ್ವರಿ ಚೌಡೇಶ್ವರಿ ಅವರಿಗೆ ಇನ್ನೂ 100 ವರ್ಷ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ. ಈ ರಾಜ್ಯಕ್ಕೆ ಒಳ್ಳೆಯ ದಿನಗಳು ಬರೋಂತಹ ದಿನಗಳು ಬರ್ತವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕೆಂದರೆ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಈ ರಾಜ್ಯದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇರ್ಬೋದು, ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಅವರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾರೆ. ಆದರೆ ನಮ್ಮ ಕಾರ್ಮಿಕರು ಮತ್ತು ನಮ್ಮ ರೈತರಾಗಲಿ ಯಾರೇ ಆಗಲಿ ಅವ್ರ ಬಗ್ಗೆ ಕಾಳಜಿ ಕೊಡಬೇಕು. ಅವ್ರನ್ನ ಗೆಲ್ಸ್ಕೊಬೇಕು. ಈ ಸತಿ ಅವ್ರೊಬ್ಬರನ್ನೇ ಗೆಲ್ಸೋದಾಗಲ್ಲ, ಅವ್ರ ಪಕ್ಷನ ಗೆಲ್ಸ್ಕೊಂಡ್ರೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಬೇರೆ